ಮೂಡ ಅಕ್ರಮ ಬಹಿರಂಗವಾಗೋದಕ್ಕೆ ಕಾರಣ ಆದಂತ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಅವರ ಮೇಲೆ ಹಲ್ಲೆಗೆ ಯತ್ನಿಸಿರುವಂತ ಘಟನೆ ನಡೆದಿದೆ. ಮೂಡ ಅಕ್ರಮ ಇವತ್ತು ಇಡೀ ರಾಜ್ಯದಾದ್ಯಂತ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಇದೆಲ್ಲದಕ್ಕೆ ಕಾರಣ ಆಗಿದ್ದು ಅಥವಾ ಆ ಅಕ್ರಮವನ್ನ ಬಯಲಿಗೆಳೆದಿದ್ದು ಗಂಗರಾಜು. ಸದ್ಯ ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ಗಂಗರಾಜು ದೂರು ಕೊಟ್ಟಿದ್ದಾರೆ. ನನ್ನ ಕಾರನ್ನು ಅಡ್ಡಗಟ್ಟಿ ಕೊಲೆಗೆ ಯತ್ನಿಸಿದ್ದಾರೆ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಮೂಡ ಹಗರಣದಲ್ಲಿ ನನ್ನ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಇದು ಅಂತ ಅವರು ಆ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಫೋನ್ ಸಂಪರ್ಕದಲ್ಲಿ. ರವಿ, ಈಗ ಗಂಗರಾಜು ಅವರು ಕೊಟ್ಟಿರುವಂತ ದೂರಲ್ಲಿ ಯಾರ ಮೇಲಾದರೂ ಅನುಮಾನ ವ್ಯಕ್ತಪಡಿಸಿದ್ದಾರಾ ಮತ್ತು ಘಟನೆಯ ಬಗ್ಗೆ ಏನೇನು ಉಲ್ಲೇಖ ಇದೆ? ರಚಿತ್, ಮೂಡ ಹಗರಣವನ್ನ ಬೆಳಕಿಗೆ ಮೊದಲಿಗೆ ತಂದಂತಹ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಅವರೀಗ ನನಗೆ ಕೊಲೆ ಬೆದರಿಕೆ ಇದೆ ಹಾಗೂ ನನ್ನನ್ನ ಹತ್ಯೆ ಮಾಡ್ಲಿಕ್ಕೆ ಹಲವರು ಸಂಚನ್ನ ರೂಪಿಸ್ತಿದ್ದಾರೆ ಅಂತೇಳಿ ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ಸಲ್ಲಿಸಿದ್ದಾರೆ. ಮೊನ್ನೆ ಅವರು ತುರುವೇಕೆರೆಗೆ ಹೋಗಿದ್ದಾರೆ. ಕುಟುಂಬ ಸಮೇತ ಹೋಗಿದ್ದಂತಹ ಸಂದರ್ಭದಲ್ಲಿ ಅವರು ವಾಪಸ್ ಮೈಸೂರಿಗೆ ಬರುವಂತಹ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣ ಮೈಸೂರು ಹೆದ್ದಾರಿಯಲ್ಲಿ ಅವರಿಗೆ 2 ಬೈಕ್ಗಳಲ್ಲಿ, ಅಂದ್ರೆ ನಂಬರ್ ಪ್ಲೇಟ್ ಇಲ್ಲದ ಬೈಕ್ಗಳಲ್ಲಿ 4 ಆಗಂತಕರು ಬಂದು ನನ್ನ ಕಾರನ್ನ ಅಡ್ಡಗಟ್ಟಿದ್ರು. ಕಾರಿಗೆ ಏಕಾಏಕಿ ಗುದ್ದಿ ಕೆಳಕ್ಕೆ ಇಳಿಯುವಂತೆ ಅವರು ತಾಕೀತನ್ನ ಮಾಡಿದ್ರು. ಆ ಕಾರಿನಲ್ಲಿ ನನ್ನ ಪತ್ನಿ ಹಾಗೂ ಮಗಳು ಇಬ್ರು ಕೂಡ ಇದ್ರು. ಅವರಿಬ್ರು ಕೂಡ ಯಾವುದೇ ಕಾರಣಕ್ಕೂ ಕಾರಿನ ಗ್ಲಾಸ್ ಅನ್ನು ಕೂಡ ಕೆಳಗೆ ಇಳಿಸಬೇಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ರು. ಆ ಕಾರಣಕ್ಕೆ ನಾನು ವೇಗವಾಗಿ ಕಾರನ್ನ ಚಲಾಯಿಸಿಕೊಂಡು ಬರುವಂತ ಕೆಲಸಕ್ಕೆ ಮುಂದಾಗಿದ್ದೆ. ಆದ್ರೂ ಕೂಡ ಅವರು ನನ್ನನ್ನ ಬೆಂಬಿಡದೆ ಬೆನ್ನತ್ತುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಅವಾಚ್ಯ ಶಬ್ದಗಳಿಂದ ನಿಂದಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಈ ಸಂಬಂಧ ನನಗೆ ಆತಂಕ ಇದೆ, ನನ್ನ ಪ್ರಾಣ ಹಾನಿ ಆಗಬಹುದು ಅನ್ನೋ ಒಂದು ಭಯ ಇದೆ. ಈ ಕಾರಣಕ್ಕಾಗಿ ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ಸಲ್ಲಿಸ್ತಿದ್ದೀನಿ ಅಂತ ಹೇಳಿ ಆರ್ಟಿಐ ಕಾರ್ಯಕರ್ತ ಗಂಗರಾಜು ಅವರು ದೂರನ್ನ ಸಲ್ಲಿಸಿದ್ದಾರೆ. ಇನ್ನು ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾನು ಒಂದಷ್ಟು ದಾಖಲೆಗಳನ್ನ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಬಿಡುಗಡೆ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದೆ. ಈ ಕಾರಣಕ್ಕಾಗಿ ಹಲವರು ನನ್ನ ವಿರುದ್ಧ ಷಡ್ಯಂತ್ರವನ್ನ ರೂಪಿಸ್ತಿರ್ಬೋದು, ನನ್ನ ಹತ್ಯೆಗೂ ಕೂಡ ಮುಂದಾಗ್ತಿರ್ಬೋದು ಅನ್ನೋ ಆತಂಕ ಇದೆ ಅಂತಲೇ ಅವರು ದೂರಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಹಾಗೂ ನನಗೆ ರಕ್ಷಣೆಯನ್ನ ಕೊಡಿ ಅಂತ ಹೇಳಿ ಪೊಲೀಸರ ಬಳಿ ಮನವಿಯನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ರಕ್ಷಣೆ. ಥ್ಯಾಂಕ್ ಯು ರವಿ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.